ಆತ್ಮೀಯ ವಿದ್ಯಾರ್ಥಿಗಳೇ, KCET 2022ರಲ್ಲಿ ಡಿಫರೆನ್ಷಿಯಬಿಲಿಟಿ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ನೋಡಿ. ಇಫ್ f of 1 equal to 1 and f dash of 1 equal to 3, then the derivative of f of x plus f of x whole square at x equal to 1 ಅಂತ ಕೇಳಿದ್ದಾರೆ. ಬೇಸಿಕಲಿ ಇದರ ಡೆರಿವೇಟಿವ್ at x equal to 1. ಫಂಕ್ಷನ್ ಗೊತ್ತಿಲ್ಲ ನಿಮ್ಗೆ, ಫಂಕ್ಷನ್ ಯಾವ್ದಂತ. ಫಂಕ್ಷನ್ ಕೊಟ್ಟಾಗಲೇ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಫಂಕ್ಷನ್ ಕೊಟ್ಟಿಲ್ಲ, ಡೆರಿವೇಟಿವ್ ಕೇಳಿದ್ದಾರೆ. ಬಟ್ ವೆರಿ ವೆರಿ ಈಸಿ ವಿದ್ಯಾರ್ಥಿಗಳೇ, ಕೇಳಿರೋದು ಏನ್ ನೋಡಿ. ಸೊ ನಮಗೆ ಡೆರಿವೇಟಿವ್ ಕೇಳಿದ್ದಾರೆ ಆಫ್ ದಿಸ್ ಫಂಕ್ಷನ್. ಸೊ ಐ ಅಪ್ಲೈ ಡಿ ಬೈ ಡಿ ಎಕ್ಸ್ ಫಾರ್ ದಿಸ್ ಫಂಕ್ಷನ್. ಗಾಟ್? ಓಕೆ, ಇದು ಕಾಂಪೋಸಿಟ್ ಫಂಕ್ಷನ್ ಇದೆ. f is a function of f of x. ಸೊ ಅದಕ್ಕೆ ಕಾಂಪೋಸಿಟ್ ಫಂಕ್ಷನ್ ಬಂದಾಗ ಡೆರಿವೇಟಿವ್ ಏನಾಗುತ್ತೆ, f ದ ಡೆರಿವೇಟಿವ್ ನಾರ್ಮಲ್ ಆಗಿ ನಾವು f ಡ್ಯಾಶ್ ಅಂತ ಬರೀತೀವಿ. ಆಮೇಲೆ ಒಳಗಡೆ ಏನಿದೆ ಅದನ್ನ ಹಾಗೆ ಕ್ಯಾರಿ ಮಾಡ್ತೀವಿ, f of x. ಬಟ್ f is a function of this composition. ಸೊ ಪುನಃ ಇದರ ಡೆರಿವೇಟಿವ್ ಏನಾಗುತ್ತೆ, f dash of x. ಓಕೆ, ಪುನಃ this is a function of fx. ಅದಕ್ಕೆ ಇದರ ಡೆರಿವೇಟಿವ್ ಬರಲಿಕ್ಕೆ ಮರಿಬಾರದು. this is f dash of x. ಪುನಃ x ಡೆರಿವೇಟಿವ್ 1 ಆಗುತ್ತೆ. ಫೈನ್. ನೋಡಿ, fx ಸ್ಕ್ವೇರ್ ಇದೆ, ಇದರ ಡೆರಿವೇಟಿವ್ ಏನಾಗುತ್ತೆ, 2 into f of x into ಸ್ಕ್ವೇರ್ ಯಾವುದು ಇದೆ, fx ಇದೆ. ಪುನಃ ಇದರ ಡೆರಿವೇಟಿವ್ ಬರಲಿಕ್ಕೆ ಮರಿಬಾರದು, f dash of x. ಈಗ at x equal to 1 ಕೇಳಿದ್ದಾರೆ. ಓಕೆ, ಹಾಕೋಣ. f dash of ಇದು ಏನಾಗುತ್ತೆ, f of 1 into f dash of 1 into f dash of 1 plus 2 into f of 1 into f dash 1. ಈಗ f dash 1 ಮತ್ತು f of 1 ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಆಯ್ತು. ನೋಡಿ ಇಲ್ಲಿ ತೋರಿಸು, f of 1 ಎಷ್ಟಿದೆ, 1 ಇದೆ. ಹಾಗಾದ್ರೆ ಮತ್ತೆ f of 1 ಆಗುತ್ತೆ, ಇದು f of 1 ಆಗುತ್ತೆ, ರೈಟ್? f of 1 ಅಂದ್ರೆ 1 ಇದೆ. ಸೊ f of 1 into f dash of 1 ಆಗುತ್ತೆ into f dash 1 ಅಂದ್ರೆ 2 into f of 1 ಅಂದ್ರೆ 1, f dash 1 ಅಂದ್ರೆ 3. ಪುನಃ ನೋಡಿ, f dash f of 1 ಅಂದ್ರೆ 1 into f dash 1 ಅಂದ್ರೆ 3 into 3 plus 2 6 f dash 1 ಅಂದ್ರೆ 3 into 3 plus 6 27 plus 6 33. ಸೊ ಈ ರೀತಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಕ್ವಶನ್ಸ್ ಸಿಇಟಿ ನಲ್ಲಿ ಹೇಗಿರುತ್ತೆ ಅಂತ. ಸಿಇಟಿ ಕ್ವಶನ್ಸ್ ಆರ್ ಟೋಟಲಿ ಕನ್ಸೆಪ್ಚುವಲ್ ಬೇಸ್ಡ್. 4-5 ಎಕ್ಸಾಂಪಲ್ಸ್ ನಾವು ಸುಮ್ಮನೆ ಎಕ್ಸರ್ಸೈಸ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಸಿಇಟಿ ನಲ್ಲಿ ಒಂದು ಕ್ವಶನ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಒಂದೊಂದು ಚಾಪ್ಟರ್ ಮೇಲೆ ಮಿನಿಮಮ್ ಟೆಕ್ಸ್ಟ್ ಬುಕ್ ಅನ್ನ ಬಿಟ್ಟು ಒಂದು 200-300 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಸಿಇಟಿ ನಲ್ಲಿರೋ ಕ್ವಶನ್ಸ್ ಅನ್ನ ಕ್ರ್ಯಾಕ್ ಮಾಡಬಹುದು. ಗೊತ್ತಾಯ್ತಲ್ಲ? ಸೊ ಮುಂದಿನ ಸೆಷನ್ ಅಲ್ಲಿ ಇದೇ ತರ ಇನ್ನೊಂದು ಕ್ವಶನ್